7 ಡೇಸ್ ಚಾಲೆಂಜ್ನ 4ನೇ ದಿನಕ್ಕೆ ಸ್ವಾಗತ. 4ನೇ ದಿನ. ಇವತ್ತು ದೇಹ ಸಡಿಲವಾಗಿದೆ. ಎಕ್ಸಸೈಸ್ ಮಾಡೋಕ್ಕೆ ದೇಹದಲ್ಲಿ ಕಣಕಣದಲ್ಲೂ ಹುರುಪು ತುಂಬಿದೆ. ದಿನದಿಂದ ದಿನಕ್ಕೆ ದೇಹ ಎಷ್ಟು ಬದಲಾಗ್ತಾ ಇದೆ. ಮತ್ತೆ ಗೇಟ್ ಹಾಕಿದ್ದೀರಾ? ಮತ್ತೆ ಗೇಟ್ ಹತ್ತದೆ. ಏನೇ ಆಗಲಿ ದೇಹಕ್ಕೆ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನನಗೆ ಫೀಲ್ ಆಗ್ತಾಯಿದೆ. ಅದು 3ನೇ ದಿನ ಆದಮೇಲೆ ದೇಹದಲ್ಲಿ ಸ್ಟ್ರೆಂತ್ ಬಂದಿದೆ ಅಲ್ವಾ. ಕೈಕಾಲುಗಳಲ್ಲೆಲ್ಲ ಜಿಗಿಬೋದು ಅನ್ನೋತಕ್ಕಂಥ ಒಂದು ಕಾನ್ಫಿಡೆನ್ಸ್ ಉಕ್ಕಿ ಹರಿತಾ ಇದೆ. ಆಮೇಲೆ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನೋಡಿ. ನನ್ನ ಬ್ಯಾಟ್ರಿ ಮೊಬೈಲ್ದು ಎಷ್ಟಿದೆ? 9% ಇದೆ. ಐಫೋನ್ ಇದು. ನಾನು 3 ದಿನದಿಂದ ಗಮನಿಸ್ತಾ ಇರೋದು ಇದು. ಇಲ್ಲಿ ನೋಡಿ 9% ಇದೆ ಇಲ್ಲಿ ಬ್ಯಾಟ್ರಿ. ಆಯಿತಾ? ವಾಕ್ ಮಾಡ್ತಾ ಅದು ಚಾರ್ಜ್ ಆಯ್ತಾಯಿದೆ. ಅದು ಏನು ರೀಸನ್ನು ಅಂತ ಗೊತ್ತಾಯ್ತಿಲ್ಲ. ಇಲ್ಲ ಆ್ಯಪಲ್ನವ್ರು ಏನಾದ್ರು ಕಂಡುಹಿಡ್ದವರು, ಇಲ್ಲ ಏನು ಅಂತ ಗೊತ್ತಾಗ್ತಾಯಿಲ್ಲ. ನಡೀತಾ ಚಾರ್ಜ್ ಆಯ್ತಾಯಿದೆ ಅದು. ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಒಂದು 20% ಚಾರ್ಜ್ ಆಗಿರುತ್ತಿದ್ದು ತೋರಿಸ್ತೀನಿ ನಿಮಗೆ. ಅದಕ್ಕೆ ಕಡಿಮೆ ಚಾರ್ಜ್ ಮಾಡ್ಕೊಂಡೇ ಬಂದಿದ್ದೀನಿ ಇವತ್ತು ತೋರ್ಸೋಕ್ಕೆ. ಸ್ಪೆಷಲ್ ಇಂದು ಎಕ್ಸ್ಟ್ರಾ ಐಡಿಯಾಸ್ ಇದು. ಇಲ್ಲ ಈ ಪ್ಯಾಂಟು KF53 ಅವ್ರು ಕೊಟ್ಟಿರೋ ಈ ಬಟ್ಟೆಗಳಿಂದ ಏನಾದರೂ ಪ್ರಭಾವ ಇದೆಯಾ? ಅದು ಅರ್ಥ ಆಯ್ತಿಲ್ಲ ನನಗೆ. ನನಗಂತೂ ರೀಸನ್ ಗೊತ್ತಿಲ್ಲ. ಒಟ್ಟು ಚಾರ್ಜ್ ಆಯ್ತಾಯಿದೆ ಅಷ್ಟೇ. ಇದು ಸೋಮವಾರ ಆದರೂ ಕೂಡ ಇಲ್ಲಿ ರಜೆ ಇದೆ. ರಜೆ ಇದ್ದಾಗ ಬೆಂಗಳೂರು ನೋಡೋಕ್ಕೆ ಚೆಂದ. ಜನಗಳು ಜಾಸ್ತಿ ಹೊರಗಡೆ ಓಡಾಡಲಿಲ್ಲ ಅಂದರೆ ಅಲ್ವೇನಾ? ಏನೇ ಆಗಲಿ, ಬೆಳಗ್ಗೆ ಎದ್ದು ಬಂದರೆ ಅದೊಂದು ಎನರ್ಜಿನೇ ಬೇರೆ, ಪಾಸಿಟಿವ್ ಎನರ್ಜಿ. ಎಕ್ಸಸೈಸ್ ಮಾಡೋದಕ್ಕೆ ಒಂಥರ ಫ್ರೆಶ್ನೆಸ್ ಇರುತ್ತೆ. ನೆನ್ನೆ ಹೇಳ್ದಂಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತು 6:30 ಬಂದಿದ್ದೀನಿ. ಮೊದಲನೇ ದಿನ 8 ಗಂಟೆ, 2ನೇ ದಿನ ಎದ್ದಿದ್ದು 7:30, 3ನೇ ದಿನ 7 ಗಂಟೆ, ಇವತ್ತು 6:30. ನಾಳೆ 6 ಗಂಟೆಗೆ ಹೇಳೋದೇ ನನ್ನ ಚಾಲೆಂಜು. ನೋಡೋರಿಗೆಲ್ಲ ನಾನು ಯಾವುದೋ ಅಂತರಿಕ್ಷದಿಂದ ಬಂದಂಗೆ ಕಾಣ್ತಾ ಇದ್ದೀನಿ. ಅಲ್ಲ, ಇವ್ರು ಮಾತ್ರ ದಿನ ನಮ್ಮ ಫ್ರೆಂಡ್ಸು ಅಲ್ವೇನ್ರು? ದಿನ ಸಿಗ್ತಿರೋರೇ ಸಿಗ್ತಾ ಇರೋದು ಇವರು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲೇ ಹೇಳ್ಬೋದು ಇದನ್ನ. ನಾವು ಕರ್ನಾಟಕನೇ ಹಂಗೆ ಕರಿತೀವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಈ ಸ್ಪಾಟ್ನ ಹಂಗೆ ಕರಿತೀನಿ. ಯಾಕೆ ಅಂದರೆ ಯಾವ್ಯಾವುದೋ ಜಾಗದಿಂದ ಬಂದರೂ ಕೂಡ ನಾವೆಲ್ಲ ಇಲ್ಲಿ ಉಸಿರಾಡ್ತಿರೋದು ಒಂದೇ ಗಾಳಿ. ಅವ್ರು ಬಿಟ್ಟಿದ್ದೀನಿ ನಾವು ಕುಡಿತೀವಿ, ನಾವು ಬಿಟ್ಟಿದ್ದೀನಿ ಮರ ಕುಡಿಯುತ್ತೆ, ಅವಾಗ ಅಕ್ಕಿ ಪಕ್ಷಿಗಳು ಕುಡಿತವೆ. ದೇವ್ರ ಸೃಷ್ಟಿ ನೋಡಿ ಹೆಂಗಿದೆ ಅಂತ. ಆದರೆ ನಾವು ಬೇರೆ ಬೇರೆ ವಿಚಾರಗಳಿಂದ, ಯೋಚನೆಗಳಿಂದ ಬೇರೆ ಆಗಿದ್ದೀವಿ ಹೊರತು ಪ್ರಕೃತಿಗೆ ನಾವೆಲ್ಲ ಒಂದೇ. ಅದು ಕೊಟ್ಟರೆ ಒಂದೇ ಒಂದು ಗಾಳಿನ ನಾವೆಲ್ಲ ಬಳಸ್ಕೊಂಡು ಕುಡಿತಾಯಿದ್ದೀವಿ. ನನ್ನ ಪುಳಂಗೋವಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಬನ್ನಿ ಈಗ ವಾಕ್ ಶುರು ಮಾಡೋದು. ಜೀವನದಲ್ಲಿ ಕೆಲವೊಮ್ಮೆ ಅನಿಸೋದು ನನಗೆ ಯಾವತ್ತೂ ನಾನು ಒಂಟಿಯಾಗಿದ್ದಾಗ ನನಗೆ ಬೋರೇ ಆಗಿಲ್ಲ. ನನಗೆ ಬೆಸ್ಟ್ ಫ್ರೆಂಡ್ ನಾನೇ. ನನಗೆ ಈ ಒಂಟಿತನದಲ್ಲೇ ನನಗೆ ಸಿಕ್ಕಾಪಟ್ಟೆ ಮಜಾ. ಒಬ್ಬನೇ ಇದ್ದಾಗ ಮೋಸ್ಟ್ ಕ್ರಿಯೇಟಿವ್ ಆಗಿರ್ತೀನಿ ನಾನು ಹೊಗಳ್ಕೊತಾ ಇರೋದಲ್ಲ ಇದನ್ನ. ನೋಡಿ, ಇವೆಲ್ಲ ಎಕ್ಸಸೈಸ್ನ ಒಬ್ಬರೇ ಮಾಡಿ ಅಂತ ಹೇಳೋದಕ್ಕೆ ಈ ವಿಚಾರ ತೆಗಿತಾ ಇರೋದು. ಒಬ್ಬರೇ ಇದ್ದೀರಾ ಅಂದರೆ ಜಸ್ಟ್ ಯು ಟ್ರೈ ಟು ಎಂಜಾಯ್ ಯುವರ್ ಲೈಫ್. ಎಂಜಾಯ್ ಮಾಡಿ ಅದನ್ನ. ಯಾಕೆಂದರೆ ನಿಮ್ಮನ್ನು ನೋವು ಮಾಡೋರು, ನಿಮ್ಮ ಕಾನ್ಸಂಟ್ರೇಷನ್ನ, ನಿಮ್ಮ ವಿಚಾರಧಾರೆಗಳನ್ನ ಕುಗ್ಸೋ ಅಂಥವ್ರು ನಿಮ್ಮ ಜೊತೆ ಯಾರೂ ಇರೋದಿಲ್ಲ. ನಿಮ್ಮ ಯೋಚನೆಗಳಿಗೆ ನೀವೇ ರಾಜ. ನಿಮಗೆ ನೀವೇ ಬೆಸ್ಟ್ ಫ್ರೆಂಡು ಯಾವತ್ತು. ಯಾಕೆಂದರೆ ತಂದೆ ತಾಯಿಗಳು ಕೂಡ ಜನ್ಮ ಕೊಟ್ಟು ನಿಮ್ಮನ್ನು ಪಾಲನೆ ಆದಮೇಲೆ ನಿಮ್ಮನ್ನು ಹೊರಗಡೆ ಬಿಟ್ಟ ಮೇಲೆ ನಿಮ್ಮ ಜೊತೆ ಅಷ್ಟು ಸಮಯನ ಕಳೆಯೋಕ್ಕಾಗಲ್ಲ. ನಿಮಗೆ ಸರಿಸುಮಾರು 30 ವರ್ಷನೋ 50 ವರ್ಷನೋ 80 ವರ್ಷನೋ ಎಷ್ಟೋ ಆಗಿರ್ಬೋದು. ಹುಟ್ಟಾಗಲಿಂದ ನಿಮ್ಮ ಜೊತೆ ನೀವೇ ಇರ್ತೀರ. ಹಾಗಾಗಿ ನಿಮಗೆ ನೀವೇ ಬೆಸ್ಟ್ ಫ್ರೆಂಡು. ನಿಮ್ಮನ್ನು ಅರ್ಥ ಮಾಡ್ಕೊಂಡಾಗ ಇನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್, ತಮ್ಮ ಮೇಲೆ ತಮಗೆ ನಂಬಿಕೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಶುರು ಆಗಲಿ ಮತ್ತೊಮ್ಮೆ ವಾಕು. ಇವತ್ತು ನಿನ್ನೆ ಕಟ್ಟಿದಂಥ ಅವರ ಕೋಟೆ, ಇರುವೆಗಳ ಕೋಟೆ ಯಾರೂ ಹಾಳು ಮಾಡಿಲ್ಲ. ಮಳೆನೂ ಬಂದು ಅದನ್ನು ಕೆಡವಿಲ್ಲ. ಹಂಗಾಗಿ ಇವತ್ತು ನಮ್ಮ ಈ ಇರುವೆಗಳಿಗೆ ಕೆಲಸ ಕಡಿಮೆ. ಅವರೇನು ಕೆಲಸ ಕಡಿಮೆ ಜಾಸ್ತಿ ಅಂತೇನು ಯೋಚನೆ ಮಾಡಲ್ಲ. ನೀವು ಹಾಳಾಗಲಿ ಬಿಡಲಿ, ಅವರ ಕಾರ್ಯ ಏನು ಮಾಡಬೇಕು ಮಾಡ್ತಾನೆ ಇರ್ತವೆ. ನಾವೇನೋ ಜೀವನದಲ್ಲಿ ಮನೆ ಕಟ್ಟಬೇಕು ಅದು ಇದು ಅಂತ ಏನೇನೋ ಆಸೆಗಳು ಇಟ್ಕೊಂಡು ಏನೋ ಮಾಡ್ತೀವಿ. ಇವು ಯಾವ ಉದ್ದೇಶ ಹಿಡ್ಕೊಂಡು ಹಿಂಗೆ ಕೆಲಸ ಮಾಡ್ತಾಯಿರ್ತವೆ ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸು. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿರ್ತವೆ. ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ 1 ಗಂಟೆಯಲ್ಲಿ ನನ್ನ ಈ ಎಕ್ಸಸೈಸ್ ಏನಿದೆ ಅದನ್ನು ಮುಗಿಸ್ಬಿಡ್ತೀನಿ ನಾನು. ಆದರೆ ನನಗೆ 1.5 ಗಂಟೆ ತಗೊತಾ ಇದೆ. ಯಾಕೆಂದರೆ ಈ ವೀಡಿಯೋಗಳನ್ನು ಹಾಕೊಂಡು ನಿಮಗೆ ಕಂಟೆಂಟ್ನ ರೆಡಿ ಮಾಡೋದಕ್ಕೋಸ್ಕರ ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡಿ
ಅದು ಇದು ಪ್ರೋಸೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಅರ್ಧ ಗಂಟೆ ನನಗೆ ಅದಕ್ಕೆ ಹೋಗುತ್ತೆ. ಈ 7 days ಚಾಲೆಂಜಲ್ಲಿ ಅಷ್ಟೇ ಹಂಗೆ. ಇನ್ನು ಮುಂದೆ ಈ ಚಾಲೆಂಜ್ ಅಲ್ದೇ ಇನ್ನೇನಾದ್ರು ಮುಂದುವರೆದ್ರೆ ನಾನು ನೆಕ್ಸ್ಟು ಚಾಲೆಂಜ್ ಆದಮೇಲೆ ಒಂದು ಸ್ವಲ್ಪ ವಾಕ್ ಮಾಡ್ತೀನಿ ಅಂದರೆ ನಾನು ಕಡಿಮೆ ಸಮಯದಲ್ಲಿ ಈ ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತೀನಿ. ಆ ಜಲಪಾತ ಇದೆಯಲ್ಲ ಮಲಮ್ಮೂತ್ರದ್ದು, ಅದು ಕರೆಕ್ಟಾಗಿ 8 ಗಂಟೆಗೆ ಬಂದಾಗ ಧಾರಾಕಾರವಾಗಿ ದಗ 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 ಅಂತ ಹರಿತಾ ಇರುತ್ತೆ. ಈಗ ಸಮಯ 7, 6:30, 6:45 ಆಗಿರೋದ್ರಿಂದ ಜನ ಎದ್ದಿಲ್ಲ ಅಂತ ಹೆಂಗೆ ತೋರಿಸೋದು ನೋಡಿ, ಬರೀ ಕಡಿಮೆ ಮಾಡ್ತಾರೆ ಸುರಿತಾ ಇದೆ ಈಗ. ಆಹಾ, ಎಂಥ ಅದ್ಭುತ ಅಲ್ವಾ, ಇದು ಒಂದು ಅದ್ಭುತನೇ. 7ನೇ ದಿನ ಆದಮೇಲೆ ಈ ಪೈಪ್ ಮೇಲೆ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಲಗ್ತಿದ್ರಲ್ಲ ಹಂಗೆ ಸೊಂಟನ ಕೆಳಗೆ ಮಾಡಿ. ಹಿರಿಯರಿಗೆ ಗುಡ್ ಮಾರ್ನಿಂಗ್. ನಮ್ಮನ್ನು ಪೀಸ್ಫುಲಿ ಕೂತ್ಕೊಂಡು ನೋಡ್ತಾವ್ರೆ. ಪ್ರತಿದಿನ ನನ್ನ ಟೈಮಿಂಗ್ ಚೇಂಜ್ ಆಗ್ತಿರೋದ್ರಿಂದ ಮೊನ್ನೆ ಸಿಗ್ತವ್ರು ನೆನ್ನೆ ಸಿಗೋಲ್ಲ, ನೆನ್ನೆ ಸಿಗ್ತವ್ರು ಇವತ್ತು ಸಿಗೋಲ್ಲ, ಇವತ್ತು ಸಿಗ್ತವ್ರು ನಾಳೆ ಸಿಗೋಲ್ಲ. ಎಷ್ಟೋ ಜನ ಪರಿಚಯ ಆಗ್ತಾಯಿದ್ದಾರೆ, ಆದರೆ ನನ್ನ ಟೈಮಿಂಗ್ ಚೇಂಜ್ ಆಗ್ತಾಯಿದೆ, ಹಾಗಾಗಿ ಜನಗಳು ಚೇಂಜ್ ಆಗ್ತಾಯಿದ್ದಾರೆ. ನಿನ್ನೆ ಕೆಲವೊಂದು ಎಕ್ಸಸೈಸ್ನ ಮಾಡೋಕ್ಕೆ ಹೋಗಿ ನನ್ನ ದೇಹ ಸ್ಪಂದಿಸ್ತೇ ಇರೋ ಕಾರಣ ಎಲ್ಲರ ನಗುವಿಗೂ ಕಾರಣ ಆಗಿದ್ದೆ. ನಮ್ಮ ಬಾಮೈದ ಅಂತೂ ನನ್ನ ವರ್ಕೌಟ್ ನೋಡಿ ತಿಗಾ ಬಡ್ಕೊಂಡು ನಗಾಡ್ತಿದ್ದ. ಏನೇ ಆಗಲಿ, ನಿನ್ನೆ ಅರ್ಧಕ್ಕೆ ಕೈ ಬಿಟ್ಟು ಎಕ್ಸಸೈಸ್ಗಳನ್ನ ಇವತ್ತು ಪೂರ್ತಿ ಮಾಡೋಣ ಅಂತ ಜನ ಇಲ್ಲದೇ ಇರೋ ಟೈಮ್ ನೋಡ್ಕೊಂಡು ಬಂದಿದ್ದೀನಿ. ಇರೋ ಕೆಲವು ಜನ ನನ್ನನ್ನು ನೋಡ್ತಿದ್ರು ಕೂಡ ನಾನು ನನ್ನ ಏಕಾಗ್ರತೆಗೆ ಯಾವ ಭಂಗ ಬರ್ದಂಗೆ ಮೇಂಟೈನ್ ಮಾಡ್ತಾಯಿದ್ದೆ. ಕೈಗಳನ್ನು ಸ್ಟ್ರೆಚ್ ಮಾಡಿದೆ, ಹಿಂದೆ ಮುಂದೆ ಆಡಿಸ್ದೆ, ಕೆಳಗೆ ಕೂತು ನೆಲದ ಮೇಲೆ ನಡೆದೆ. ಯಾಕೋ ಮಂಡಿ ನೋವು ಆಗ್ತಿತ್ತು, ಅದನ್ನು ಅಲ್ಲಿಗೆ ಕೈ ಬಿಟ್ಟು 30 ಬಸ್ಕಿ ಹೊಡೆದೆ. ಸುಸ್ತಾಯಿತು, ಹೊಟ್ಟೆ ಕರ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಹೊಡೆದೆ. ಶಿವನೇ ಶಂಭೋಲಿಂಗ ಅಂತ 25 ಟಿಪ್ಸ್ ಹೊಡೆದೆ. ಎನರ್ಜಿ ಎಲ್ಲ ಖಾಲಿ ಆಯಿತು. ಉಳಿದಿರೋ ಅಲ್ಪ ಸ್ವಲ್ಪ ಎನರ್ಜಿ 1 ಕಿಲೋಮೀಟರ್ ರನ್ನಿಂಗ್ ಬೇಕು ಅಂತ ಎಕ್ಸಸೈಸ್ನ ಇಲ್ಲಿಗೆ ನಿಲ್ಲಿಸಿ ಓಡೋಕ್ಕೆ ಶುರು ಮಾಡಿದೆ. ಓಡಿದೆ ಗುರಿ ಮುಟ್ಟೋ ತನಕ ಓಡಿ ನನ್ನ ಟಾರ್ಗೆಟ್ನ ಮುಗಿಸೇ ಬಿಟ್ಟೆ. ಇವತ್ತು ನೆನ್ನೆ ಮೊನ್ನೆ ಅಷ್ಟೇನು ಸುಸ್ತಾಗಲಿಲ್ಲ. ದೇಹದಲ್ಲಿ ಆಗ್ತಿರೋ ಬದಲಾವಣೆನ ನೋಡಿ ಐ ಕ್ಯಾನ್ ಡೂ ಇಟ್ ಅಂತ ಫುಲ್ ಖುಷಿ ಆಯಿತು. ನನ್ನನ್ನು ಯಾರಾದರೂ ಯಾರಿವನು ಇಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದಾನಲ್ಲ ಅಂತ ನನ್ನನ್ನು ನೋಡ್ತಿರ್ಬೋದು ಅಂತ ಕ್ರೀಡಾಪಟುವಿನಂತೆ ಎದೆ ಉಬ್ಬಿಸಿ ಸುತ್ತಲೂ ನೋಡಿದೆ. ಯಾರು ನನ್ನ ಕಡೆ ಮೂಸು ನೋಡ್ತಿರ್ಲಿಲ್ಲ. ಶೇಮ್ ಆನ್ ಮೀ. ಬರುವಾಗ 9% ಇತ್ತು, ಈಗ ನೋಡಿದ್ರೆ 3% ಐತಿ. ಯಾಕೆ ಚಾರ್ಜ್ ಆಗಲಿಲ್ಲ ಇವತ್ತು ಅನ್ನೋದು ಗೊತ್ತಾಗಿಲ್ಲ. ಮೇ ಬಿ ನನಗನ್ಸೋ ಪ್ರಕಾರ ದಿನ ವಾಚ್ ಕಟ್ಕೊಬರ್ತಾಯಿದ್ದೆ ಕೈಗೆ, ಆ ವಾಚು ಮತ್ತು ಈ ಫೋನ್ಗೂ ಲಿಂಕ್ ಆಗಿತ್ತು. ಅದೇನಾದರೂ ಚಾರ್ಜ್ ಮಾಡ್ತಾಯಿತ್ತಾ ಅಂತ ಡೌಟ್ ಹೊಡಿತಾಯಿದೆ. ಇವತ್ತು ಫೇಲ್ಯೂರ್ ಆಗಿದೆ. ನಾನು ಹೇಳಿದ್ದು ನಂಬೇಡಿ ಹಿಂಗೆ ಚಾರ್ಜ್ ಆಗುತ್ತೆ ಅಂದಿದ್ದನ್ನು. ನಾಳೆ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಅದರಲ್ಲಿ ಆ ವಾಚ್ ಕಟ್ಕೊಬರ್ತೀನಿ. ಆ ವಾಚಲ್ಲಿ ಎಕ್ಸಸೈಸ್ ಮಾಡಿದಾಗ ಚಾರ್ಜ್ ಏನಾದರೂ ಆಯ್ತಿತ್ತ ಅನ್ನೋದನ್ನ ಒಂದು ಕಂಡುಹಿಡಿಯೋಣ. ಅದೊಂದು ಹೊಸ ಆವಿಷ್ಕಾರ ಮಾಡೋಣ, ಆಯಿತಾ? ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದೆ, ಮಲ್ಗಕ್ಕೆ ಫೀಲ್ ಬರ್ತಾಯಿದೆ ನೋಡಿ. ಆಗಲೇ ಇಲ್ಲಿ ಗಂಟ್ಲ ಹತ್ರ ಎಲ್ಲ ಸಣ್ಣ ಸಣ್ಣ ಕಾಣಿಸ್ತಾ ಇದೆ ಅಲ್ವಾ ಮಗಳೇ? ಸಣ್ಣಕ್ಕಾದಂಗೆ ಕಾಣಿಸ್ತಾ ಇಲ್ವಾ? ಸ್ಲಿಮ್ ಆದಂಗೆ ಕಾಣ್ತಾ ಇಲ್ವಾ? ಹೌದಾ? ಒಟ್ಟು ಚೆನ್ನಾಗಿತ್ತು. ಬಟ್ಟೆ ಎಲ್ಲ ಇವತ್ತಿನ ಎಕ್ಸಸೈಸು ಒಂಥರ ಖುಷಿ ಸಿಕ್ತು. ಗಿಪ್ಸು ಸ್ವಲ್ಪ ಎಕ್ಸಸೈಸ್ ಹೊಡೆದಿದ್ದರಿಂದ ಕೈ ಕಾಲೆಲ್ಲ ನಡುಗ್ತಾವೆ ಹಂಗೆ. ಈಗ ದಿನಕ್ಕೆ ಒಂದು ಚುಚ್ಚೂರೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಈಗ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾಯಿದೆ. ಮಲಗಿಬಿಟ್ರೆ ಇನ್ನೊಂದು ಗಂಟೆ ಮಲಗಿ ಎದಳೋಣ ಅನಿಸ್ತಾಯಿದೆ. ಓಕೆ, ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫುಡ್ ಡಯಟ್ ನಾನೇನು ಮಾಡ್ತಾಯಿಲ್ಲ. ಫುಡ್ಡು ಏನೇನು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಫುಡ್ ಏನೇನು ತಗೋಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ ಕೇಸ್ ಅದು ತಗೊಂಡ್ರೆ ಏನಾದರೂ ಹೆಲ್ಪ್ಫುಲ್ ಆಗ್ಬೋದೇನೋ ನೋಡೋಣ. ಹೀಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.